ನಾನು ಅರ್ಜುನ್. ಆ ದಿನವೂ ಪ್ರತಿದಿನದಂತೆಯೇ ಪ್ರಾರಂಭವಾಗಿತ್ತು. ಯಾವುದೇ ವಿಶೇಷ ನಿರೀಕ್ಷೆ ಇಲ್ಲ, ಯಾವುದೇ ದೊಡ್ಡ ಕನಸೂ ಇಲ್ಲ. ನಿತ್ಯದ ಬದುಕು. ನಾನು ಕೆಲಸದಿಂದ ಹಿಂದಿರುಗುತ್ತಿದ್ದೆ. ರಸ್ತೆ ಬದಿಯ ಮರಗಳು ಮೌನವಾಗಿದ್ದವು. ಸಂಜೆಯ ಬೆಳಕು ನಿಧಾನವಾಗಿ ಇಳಿಯುತ್ತಿತ್ತು. ಆ ಸಂಜೆ ನಗರದ ಗದ್ದಲವೂ ಸ್ವಲ್ಪ ಶಾಂತವಾಗಿತ್ತು. ಆ ಸಮಯದಲ್ಲಿ ನನ್ನೊಳಗೆ ಒಂದು ವಿಚಿತ್ರವಾದ ಕೊರತೆ ಕಾಡುತ್ತಿತ್ತು. ಏನೂ ಸಾಧಿಸಿಲ್ಲ ಅನ್ನೋ ಭಾವನೆ, ಯಾರಿಗೂ ಸಹಾಯವೂ ಮಾಡಿಲ್ಲ ಅನ್ನೋ ಭಾವನೆ. ನಾನೇ ನನ್ನ ಜೀವನಕ್ಕೆ ಅಪರಿಚಿತನಾಗಿದ್ದೆ. ಅದಕ್ಕೆ ಇರಬಹುದು, ನಾನು ಆ ದಿನ ನಿಧಾನವಾಗಿ ನಡೆದು ಹೋಗುತ್ತಿದ್ದೆ. ಆಗಲೇ ನಾನು ಅವನನ್ನು ನೋಡಿದೆ. ಅವನು ಯಾರ ಗಮನಕ್ಕೂ ಬರದಂತೆ ರಸ್ತೆ ಬದಿಯಲ್ಲಿ ನಿಂತಿದ್ದ. ಅವನ ಉಡುಪು ಸಾಮಾನ್ಯ, ಮುಖದಲ್ಲಿ ಯಾವ ವಿಶೇಷ ಗುರುತೂ ಇಲ್ಲ. ಆದರೆ ಅವನ ನಿಲುವಿನಲ್ಲಿ ಒಂದು ಶಾಂತಿ ಇತ್ತು. ಅವನು ಯಾವುದನ್ನೋ ನೋಡುತ್ತಿದ್ದ. ನಾನು ಹತ್ತಿರ ಹೋಗಿ ನೋಡಿದೆ. ರಸ್ತೆಯ ಅಂಚಿನಲ್ಲಿ ಒಂದು ಸಣ್ಣ ಹಸಿರು ಗಿಡ. ಮಣ್ಣು ಒಣಗಿತ್ತು, ಸುತ್ತೆಲ್ಲ ಧೂಳು. ಆದರೂ ಆ ಗಿಡ ನಿಧಾನವಾಗಿ ಬೆಳೆಯುತ್ತಿತ್ತು. ಅವನು ಅದನ್ನು ನೋಡುತ್ತಿದ್ದ. ನಾನು ಅಲ್ಲಿ ನಿಲ್ಲಬೇಕೆಂದು ಯೋಚಿಸಿರಲಿಲ್ಲ, ಆದರೆ ನನ್ನ ಕಾಲುಗಳು ನಿಂತವು. ನಾವಿಬ್ಬರು ಮೌನದಲ್ಲೇ ಅದೇ ಗಿಡವನ್ನು ನೋಡ್ತಾ ನಿಂತಿದ್ವಿ. ಸ್ವಲ್ಪ ಹೊತ್ತಿನ ನಂತರ ಅವನು ನಿಧಾನವಾಗಿ ಹೇಳಿದ, ಇದು ಬದುಕು ಕಲಿಸುತ್ತೆ, ಅಷ್ಟು ಮಾತ್ರ ಹೇಳ್ಬೋದು ಅಂದ. ನಾನು ಏನು ಉತ್ತರಿಸಲಿಲ್ಲ. ಆ ಮಾತು ಸರಳವಾಗಿತ್ತು, ಆದರೆ ಒಳಗೆಲ್ಲೋ ತಟ್ಟಿದ ಹಾಗಿತ್ತು. ಸ್ವಲ್ಪ ಹೊತ್ತಿನ ಮೌನ. ನಂತರ ಅವನು ಮುಂದುವರಿಸಿದ, ನಾವು ಓಡ್ತಾ ಇರ್ತೀವಿ, ಆದರೆ ಬದುಕು ನಡೀತಾ ಇರುತ್ತೆ. ಅವನ ಧ್ವನಿಯಲ್ಲಿ ಉಪದೇಶ ಇರಲಿಲ್ಲ, ಅನುಭವ ಮಾತ್ರ ಇತ್ತು. ನಾನು ಕೇಳಿದೆ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಅವನು ನಗುತ್ತಾ ಹೇಳಿದ, ನಾನು ಇಲ್ಲಿ ನಿಂತಿರುವ ಹಾಗೆ ನನ್ನ ಜೀವನವೂ ನಿಂತಿದೆ. ಆ ಮಾತು ನನ್ನ ಮನಸ್ಸಿನಲ್ಲಿ ಆಳವಾಗಿ ಇಳಿಯಿತು. ಅವನು ಮುಂದುವರಿಸಿದ, ಒಂದು ಕಾಲದಲ್ಲಿ ನಾನು ದೊಡ್ಡ ಕನಸುಗಳ ಜೊತೆ ಓಡ್ತಿದ್ದೆ. ಹೆಸರು, ಹಣ, ಗುರುತು ಎಲ್ಲವೂ ಬೇಕಿತ್ತು. ಆದರೆ ಒಂದು ದಿನ ನಾನು ಎಲ್ಲವನ್ನೂ ಕಳ್ಕೊಂಡೆ ಅಂತ ಹೇಳಿ ಅವನು ಆಕಾಶದ ಕಡೆ ನೋಡಿದ. ಆ ದಿನ ನನಗೆ ಗೊತ್ತಾಯಿತು, ನಾನು ಜೀವನವನ್ನೇ ನೋಡಿರಲಿಲ್ಲ, ಕೇವಲ ಗುರಿಗಳನ್ನಷ್ಟೇ ನೋಡ್ತಿದ್ದೆ. ನಾನು ಮೌನವಾಗಿದ್ದೆ. ಅವನು ಮುಂದುವರೆಸ್ದ, ಈ ಗಿಡ ನೋಡಿ, ಯಾರು ಇದಕ್ಕೆ ಚಪ್ಪಾಳೆ ಹೊಡೆಯಲ್ಲ, ಯಾರು ಪ್ರಶಸ್ತಿ ಕೊಡಲ್ಲ, ಆದರೂ ಇದು ಬೆಳೀತಾ ಇರುತ್ತೆ. ಯಾಕೆ ಗೊತ್ತಾ? ಇದು ತನ್ನ ಕೆಲಸ ಮಾಡ್ತಾ ಇದೆ, ಬದುಕೋದನ್ನ ಕಲಿತಿದೆ ಎಂದ. ಆ ಕ್ಷಣದಲ್ಲಿ ನನ್ನೊಳಗೆ ಏನೋ ಮುರಿದು ಬಿದ್ದಂತೆ ಅನ್ನಿಸ್ತು. ನಾನು ನನ್ನ ಜೀವನವನ್ನು ನೆನಪಿಸಿಕೊಂಡೆ. ಎಷ್ಟು ಸಲ ನಾನು ನನ್ನನ್ನು ಬೇರೆಯವರಿಗೆ ಹೋಲಿಸಿಕೊಂಡಿದ್ದೆ, ಎಷ್ಟು ಸಲ ನಾನು ಇನ್ನೊಬ್ಬರಿಗೆ ನಿಂದಿಸಿದ್ದೆ, ಎಷ್ಟು ಸಲ ಸ್ವಾರ್ಥವಾಗಿ ಯೋಚಿಸಿದ್ದೆ. ಅವನು ಮತ್ತೆ ಹೇಳಿದ, ನಾವು ದೊಡ್ಡವರಾಗೋದು ಒಂದು ದಿನದಲ್ಲೆಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ. ಆದರೆ ನಾವು ಅದನ್ನು ಗಮನಿಸೋದೇ ಇಲ್ಲ ಅಂತ ಹೇಳಿ ನನ್ನ ಕಡೆ ನೋಡಿದ. ನೀನು ನಿನ್ನ ಜೀವನದಲ್ಲಿ ಕೇವಲ ಓಡೋದನ್ನ ಮಾತ್ರ ನೋಡಬೇಡ, ನಿಧಾನವಾಗಿ ನಡೆಯೋದನ್ನ ಕಲಿತಾಗ ಬದುಕು ಕಾಣಿಸುತ್ತೆ ಎಂದ. ಆ ಮಾತುಗಳು ನನ್ನ ಮನಸ್ಸಿನಲ್ಲಿ ಮೌನವಾಗಿ ಕುಳಿತವು. ಸ್ವಲ್ಪ ಹೊತ್ತಿನ ನಂತರ ಅವನು ಹೋಗಲು ತಿರುಗಿದ. ನಾನು ಕೇಳಿದೆ, ನಿಮ್ಮ ಹೆಸರೇನು? ಅವನು ನಗುತ್ತಾ, ಅದು ಮುಖ್ಯವಲ್ಲ, ನಾನು ನಿನ್ನ ಜೀವನದಲ್ಲಿ ಸ್ವಲ್ಪ ಹೊತ್ತು ಬಂದವನಷ್ಟೇ ಅಂತ ಹೇಳಿ ನಡೆದು ಹೋದ. ನಾನು ಅಲ್ಲೇ ನಿಂತಿದ್ದೆ. ಆ ಗಿಡವನ್ನು ಮತ್ತೆ ನೋಡಿದೆ. ಏನೂ ಬದಲಾಗಿರಲಿಲ್ಲ, ಆದರೆ ನನ್ನೊಳಗೆಲ್ಲವೂ ಬದಲಾಗಿತ್ತು. ಆ ದಿನದ ನಂತರ ನಾನು ನಿಧಾನವಾಗಿ ಬದುಕನ್ನ ನೋಡತೊಡಗಿದೆ. ಬೆಳಗಿನ ಬೆಳಕು, ಚಹಾದ ರುಚಿ, ಮೌನದ ಮೌಲ್ಯ, ನನ್ನ ಉಸಿರಾಟದ ಶಬ್ದ. ನಾನು ಓಡೋದನ್ನ ಬಿಟ್ಟು ನಡೆಯೋದನ್ನ ಕಲಿತೆ. ಮತ್ತೆ ನಾನು ಅವನನ್ನ ನೋಡಲಿಲ್ಲ, ಆದರೆ ಪ್ರತಿ ಬಾರಿ ನಾನು ಗಿಡವೊಂದನ್ನು ನೋಡಿದಾಗ ಅವನ ಧ್ವನಿ ಕೇಳ್ತಿತ್ತು. ಬದುಕು ಓಟವಲ್ಲ, ಅದು ಒಂದು ಶಾಂತವಾದ ಬೆಳವಣಿಗೆ. ಅವನು ಅಪರಿಚಿತನಾಗಿದ್ದ, ಆದರೆ ಅವನು ನನ್ನ ಜೀವನವನ್ನು ಬದಲಿಸಿದ.